ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಾಗಲಕಾಯಿ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಮಾಡಲಿಕ್ಕೂ ತುಂಬ ಈಸಿಯಾದ ರೆಸಿಪಿ. ಹೇಗೆ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ನಾನು ಬಹಳ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಇಲ್ಲಿ ನಾನು 6ರಿಂದ 7 ಹಾಗಲಕಾಯಿನ ತಗೊಂಡಿದ್ದೀನಿ. ಮೇಲಿನ ಭಾಗ ಏನೂ ತೆಗೆದಿಲ್ಲ, ಯಾಕೆಂದರೆ ತುಂಬ ಎಳೆದು ಇರೋದ್ರಿಂದ ಹಾಗೆ ಕಟ್ ಮಾಡ್ತಾಯಿದ್ದೀನಿ. ಎಲ್ಲಿ ಬೀಜ ಇದೆಯೇ ಅದನ್ನು ಮಾತ್ರ ತೆಗೆದಿದ್ದೀನಿ. ಈ ಥರ ಬೀಜ ಎಲ್ಲಿದೆಯೋ ಅಲ್ಲಿ ಅಷ್ಟು ಮಾತ್ರ ತೆಗೆದಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದು 15ರಿಂದ 20 ನಿಮಿಷ ಇಟ್ಟು ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಕಡೆ ಉಪ್ಪು ಹತ್ತಿದರೆ ಆಗ ಕಹಿ ತಾನಾಗೆ ಹೊರಟೋಗುತ್ತೆ, ನಾವು ನೀರು ಹಾಕಿ ತೊಳೆದ ಮೇಲೆ. ಹಾಗಾಗಿ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅದನ್ನು ಒಂದು 15-20 ನಿಮಿಷ ಇಟ್ಬಿಟ್ಟು ನೀರಿನಿಂದ ತೊಳಿಬೇಕು. ಉಪ್ಪಿನ ಅಂಶ ಕಡಿಮೆ ಆಗೋವರೆಗೆ, ಉಪ್ಪು ಜಾಸ್ತಿ ಹಾಕಿಟ್ಟಿರ್ತೀವಿ ಕಹಿ ಹೋಗಲಿ ಅಂತ. ಈಗ ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಇಂಗು ಹಾಕಿ ಹಾಗಲಕಾಯಿ ಪೀಸಸ್ನ ಎಣ್ಣೆಯಲ್ಲಿ ಹಾಕಿ ತಾಳಿಸ್ಬೇಕು. ಇದು ಒಂದು 30 ನಿಮಿಷದಲ್ಲಿ ಆಗುವಂಥ ರೆಸಿಪಿ, ಆದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತ ಹೇಳಿದ್ನಲ್ವ. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದರೆ ಸಾಕು. ಶುಗರ್ ಇದ್ದವ್ರಿಗಂತೂ ತುಂಬಾ ಒಳ್ಳೆಯದು. ಈ ರೆಸಿಪಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು, ಅಂದರೆ ಕ್ರಂಚಿಯಾಗಿ ಬರುತ್ತೆ. ಹೀಗೆ ಮಾಡಿ ಅದ್ರ ಕಲರ್ ಚೇಂಜ್ ಆಗೋವರೆಗೂ ನಾವು ಮಾಡ್ತಾನೆ ಇರಬೇಕು. ಮೀಡಿಯಮ್ ಫ್ಲೇಮ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, ಎರಡನ್ನೇ ಹಾಕಿರೋದು. ಏಕೆಂದರೆ ಇದು ಔಷಧಿಕವಾಗಿರಲಿ ಹಾಗೆ ಆರೋಗ್ಯವಾಗಿರಲಿ ಅಂತ ಹೇಳಿಬಿಟ್ಟೆ ಈ ಸಿಂಪಲ್ ಆದ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗಿದೆ ಇವಾಗ. ಈ ರೀತಿ ಆದಮೇಲೆ ಸರ್ವಿಂಗ್ ಬೌಲ್ಗೆ ತೆಗೆಯೋಣ. ಕ್ರಿಸ್ಪಿಯಾಗಿ ಬಂದಿದೆ. ಇದು ಮೊಸರನ್ನದ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ರೆಸಿಪಿಗಳನ್ನ ನೋಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಹಾಗೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.